ಗೈಸ್, ಮನೇಲೆ ಕುತ್ಕೊಂಡು ವರ್ಕ್ ಮಾಡಬೇಕು ಅನ್ನೋರಿಗೆ ಮೀಶೋ ಕಂಪ್ನಿ ಒಂದು ಬೆಸ್ಟ್ ಆಪರ್ಚುನಿಟಿಯನ್ನ ಕೊಡ್ತಿದೆ. ಮನೇಲೆ ಕುತ್ಕೊಂಡು ಫ್ರೀ ಟೈಮಲ್ಲಿ ನೀವು ಒಳ್ಳೆ ಅರ್ನಿಂಗ್ಸ್ನ ಡೈಲಿ ಮಾಡಬಹುದು. ಸೊ ನಾನು ಮೊದಲ ಬಾರಿಗೆ ದುಡ್ಡು ಅಂತ ಮಾಡಿದ್ದು ಅದು ಮೀಶೋ ಕಂಪ್ನಿಯಲ್ಲೇ. ಓಕೆನಾ. ಸೊ ಮೀಶೋ ಕಂಪ್ನಿಯಲ್ಲಿ ಟೋಟಲ್ ಆಗಿ 4 ಜಾಬ್ ಇದೆ. ಓಕೆನಾ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಈಸಿ ಅನ್ಸುತ್ತೆ, ಸೊ ನೀವು ಯಾವ್ದು ಮಾಡ್ಬೋದು ಅನ್ಸುತ್ತೆ ಆ ಒಂದು ಜಾಬ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಅನ್ನ ಮಾಡ್ಬೋದು. ಹಾಗಾದ್ರೆ ಮೀಶೋ ಕಂಪ್ನಿಯಲ್ಲಿ ಇರುವಂತಹ 4 ಜಾಬ್ಗಳು ಯಾವ್ಯಾವುದು, ಹೇಗ್ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ದುಡ್ಡು ಬರುತ್ತೆ, ಏನು ಪ್ರತಿಯೊಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಸ್ಪೆಷಲಿ ಮನೇಲಿ ಕುತ್ಕೊಂಡು ದುಡ್ಡು ಮಾಡಬೇಕು ಅನ್ನೋರು. ಓಕೆನಾ. ಖಂಡಿತವಾಗ್ಲೂ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಎಂಡ್ ತನಕ ನೋಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಗೈಸ್, ಮೀಶೋ ಕಂಪ್ನಿಯಲ್ಲಿರುವಂತಹ 4 ಜಾಬ್ಗಳಲ್ಲಿ ಮೊದಲನೇ ಜಾಬ್ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಮೊದಲ ಬಾರಿಗೆ ಆನ್ಲೈನ್ ಅಲ್ಲಿ ನಾನು ದುಡ್ಡು ಅಂತ ಮಾಡಿದ್ದು ಅಂತಂದ್ರೆ ಅದು ಮೀಶೋ ಕಂಪ್ನಿಯಲ್ಲಿ ರೀಸೆಲ್ಲರ್ ಆಗಿ. ಓಕೆನಾ. ಸೊ ಮೊದಲನೇ ವರ್ಕ್ ಬಂದು ರೀಸೆಲ್ಲರ್ ವರ್ಕ್. ಸೊ ಇದು ಯಾವ ರೀತಿ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಏನು ಪ್ರತಿಯೊಂದೂ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಇಲ್ಲ ಹಾಕ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಓಕೆನಾ. ಸೊ ಇದು ನನ್ನ ಫೇವ್ರೇಟ್ ಕೂಡ ಹೌದು. ನಾನು ಫಸ್ಟ್ ಯೂಟ್ಯೂಬ್ಗೆ ಬರೋಕ್ಕಿಂತ ಮುಂಚೆ ಮೀಶೋ ಕಂಪ್ನಿಯಲ್ಲೇ ವರ್ಕ್ ಮಾಡಿದ್ದು. ಒಂದು 20,000 ತನಕನೂ ಕೂಡ ನಾನು ಅರ್ನಿಂಗ್ಸ್ನ ಮಾಡಿದ್ದೀನಿ. ಅದಾದ್ಮೇಲೆ ಜನ ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ಗೈಸ್. ಓಕೆನಾ. ಸೊ ರೀಸೆಲ್ಲಿಂಗ್ ವರ್ಕ್ ಅಂದ್ರೆ ಏನು ಅಂತ ಅಂದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಜನ ಸೆಲ್ಲರ್ಗಳು ತಮ್ಮ ಪ್ರಾಡಕ್ಟ್ಗಳನ್ನ ಮೀಶೋ ಕಂಪ್ನಿಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿರುವಂತಹ ಪ್ರಾಡಕ್ಟ್ಗಳನ್ನ ನಾವೇನ್ ಮಾಡೋದು, ಪುನರ್ ಮಾರಾಟವನ್ನ ಮಾಡೋದು. ಇಲ್ಲಿರೋ ಆಲ್ರೆಡಿ ಈ ಕಂಪ್ನಿ ಒಳಗಡೆ ಮಾರಾಟ ಆಗ್ತಾ ಇರುವಂತಹ ಪ್ರಾಡಕ್ಟ್ ಅನ್ನ ನಾವು ಮತ್ತೆ ಸೇಲ್ ಮಾಡೋದು ಅಷ್ಟೇ. ಅದನ್ನೇ ರೀಸೆಲ್ಲಿಂಗ್ ಅಂತ ಹೇಳಿ ಕರಿತೀವಿ. ಸೊ ಅದ್ ಮಾಡೋದ್ರಿಂದ ನಮ್ಗೆ ಇನ್ಕಮ್ ಹೇಗ್ ಬರುತ್ತಪ್ಪ ಅಂತ ನೋಡೋದಾದ್ರೆ, ಸೊ ಗೈಸ್ ಇಲ್ಲೊಂದು ನಿಮ್ಗೆ ಕುರ್ತಾ ಸೆಟ್ ಇದೆ. ಓಕೆನಾ. ಸೊ ಈ ಒಂದು ಕುರ್ತಾ ಸೆಟ್ಟಿನ ಕರೆಕ್ಟ್ ಆಗಿ ಇನ್ಕಮ್ ಬಂದು 268 ರೂಪಾಯಿ ಇದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ನಾವೇನ್ ಮಾಡಬೇಕು, ಈ 268 ರೂಪಾಯಿಗೆ ಒಂದು ಮಾರ್ಜಿನ್ ಅಮೌಂಟ್ ಅನ್ನ ಸೇರಿಸಬೇಕು. ಮಾರ್ಜಿನ್ ಅಮೌಂಟ್ ಅಂತಂದ್ರೆ ನಮ್ಮ ಪ್ರಾಫಿಟ್ ಅನ್ನ ಸೇರಿಸಬೇಕು. ಮೀನ್ಸ್ ಒಂದು 50 ರೂಪಾಯಿ ಇಲ್ಲ 100 ರೂಪಾಯಿಯನ್ನ ಸೇರಿಸಬಹುದು. ಸೊ ಇವಾಗ ನಾನು 100 ರೂಪಾಯಿ ಸೇರಿಸ್ತೀನಿ ಅಂತಂದ್ರೆ ಅಲ್ಲಿ 368 ರೂಪಾಯಿ ಅಂತ ಸೇರಿಸಬೇಕು. ಓಕೆನಾ. ಸೊ ಎಕ್ಸ್ಟ್ರಾ 100 ರೂಪಾಯಿ ಸೇರಿಸಿ ನಾನು ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಫೇಸ್ಬುಕ್ ಅಲ್ಲಿ, ಮಾರ್ಕೆಟ್ ಪ್ಲೇಸ್ಗಳಲ್ಲಿ ನಾವು ಶೇರ್ ಮಾಡಬೇಕು. ಆಗ ಏನಾಗುತ್ತೆ, ಇದನ್ನ ಯಾರಾದ್ರೂ ಆರ್ಡರ್ ಮಾಡ್ಕೊಂಡಾಗ ಏನ್ ನಾವು ಎಕ್ಸ್ಟ್ರಾ 100 ರೂಪೀಸ್ ಮಾರ್ಜಿನ್ ಅಮೌಂಟ್ ಸೇರಿಸಿದ್ವಲ್ಲ, ಆ 100 ರೂಪೀಸ್ ಡೈರೆಕ್ಟ್ ಆಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಓಕೆನಾ. ಸೊ ಹೆಂಗೆ ಇದನ್ನ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಸೊ ನೀವು ಬೇರೆಯವ್ರಿಗೆ ಶೇರ್ ಮಾಡೋಕ್ಕಿಂತ ಮುಂಚೆನೆ ನಿಮ್ಮ ಮಾರ್ಜಿನ್ ಅಮೌಂಟ್ ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ಅನ್ನ ಸೇರಿಸ್ಬಿಟ್ಟು ನೀವು ಅವ್ರಿಗೆ ಹೇಳಬೇಕು. ಓಕೆನಾ. ಸೊ ಅದಾದ್ಮೇಲೆ ಬೈ ನೌ ಅಂತ ಇದೆ ಅಲ್ವಾ, ಜಸ್ಟ್ ಇವಾಗ ಯಾರೋ ಒಬ್ರು ಆರ್ಡರ್ ಕೊಟ್ರು, ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಆರ್ಡರ್ ಅಡ್ರೆಸ್ಸು, ಫೋನ್ ನಂಬರ್ ಪ್ರತಿಯೊಂದನ್ನು ನೀವು ಅವ್ರ ಹತ್ರ ಡೀಟೇಲ್ ಹಾಕಿ ತಗೋಬೇಕು, ಎಲ್ಲ ಡೀಟೇಲ್ಸ್ನು. ಅದಾದ್ಮೇಲೆ ಕ್ಯಾಶ್ ಆನ್ ಡೆಲಿವರಿನೇ ಕೊಡ್ತಾರೆ ಆಲ್ಮೋಸ್ಟ್ ಎಲ್ಲರೂ. ಓಕೆನಾ. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಾದ್ಮೇಲೆ ನಾನು ಇಲ್ಲಿ ಏನ್ ಮಾಡಿರ್ತೀನಿ, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ರೀಸೆಲ್ಲಿಂಗ್ ದ ಆರ್ಡರ್ ಅಂತ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಆನ್ ಎಸ್ ಟು ಆಡ್ ಮಾರ್ಜಿನ್ ಅಂತ ಇದೆ, ಎಸ್ ಅನ್ನ ಕೊಡಬೇಕು. ಸೊ ಇಲ್ಲಿ ನೀವೇನ್ ಮಾಡಬೇಕು, ಅವರಿಗೆ ಎಷ್ಟು ಹೇಳಿದ್ರಿ, 368 ರೂಪಾಯಿ ಹೇಳಿದ್ರಿ ಅಲ್ವಾ. ಸೊ ಇಲ್ಲಿ ಆಡ್ ಮಾಡಿದ್ರೆ 77 ರೂಪಾಯಿ ನಿಮ್ಮ ಪ್ರಾಫಿಟ್. ಆ ಒಂದು ಪ್ರಾಡಕ್ಟ್ ಇಂದ ನಿಮ್ಗೆ 77 ರೂಪಾಯಿ ಸಿಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಪ್ರಾಡಕ್ಟ್ ರಿಟರ್ನ್ ಆಗಬಾರ್ದು, ಕ್ಯಾನ್ಸಲ್ ಆಗಬಾರ್ದು. ನಿಮ್ಮ ಮಾರ್ಜಿನ್ ಅಮೌಂಟ್ ನಿಮಗೆ ಸಿಗಬೇಕು ಅಂತಂದ್ರೆ, ರಿಟರ್ನ್ ಕ್ಯಾನ್ಸಲ್ ಆದ್ರೆ ನಿಮ್ಮ ಮಾರ್ಜಿನ್ ಅಮೌಂಟ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಗೈಸ್, ಇದರಿಂದ ನಿಜವಾಗ್ಲೂ ದುಡ್ಡು ಬರುತ್ತಾ ಅಂತ ಕೇಳೋದಾದ್ರೆ, ಸೊ ನನ್ನ ಇನ್ಕಮ್ ಪ್ರೂಫ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಓಕೆನಾ. ಸೊ ಇವಾಗ ಬ್ಯಾಕ್ ಬರ್ತೀನಿ. ಸೊ ಈ ರೀತಿ ಮಾರ್ಜಿನ್ ಅಮೌಂಟ್ ಆ್ಯಡ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗಲ್ವಾ, ಮೀಶೋದಲ್ಲಿ ಆರ್ಡರ್ ಮಾಡಿರ್ತಾರೆ, ಆ ಮೀಶೋದಿಂದನೇ ಪ್ರಾಡಕ್ಟ್ ಅಂತ ಹೇಳಿ. ಸೊ ಅವ್ರಿಗೆ ಗೊತ್ತಾದ್ರೂ ಕೂಡ ಅದು ನಿಮ್ಮ ವರ್ಕ್, ರೀಸೆಲ್ಲರ್ ವರ್ಕ್ ಅಷ್ಟೇ. ಓಕೆನಾ. ಸೊ ನಿಮಗೆ ಇದು ಹೈಯೆಸ್ಟ್ ಪ್ರಾಡಕ್ಟ್ಗಳು ಆರ್ಡರ್ ಕೊಡಬೇಕು ಅಂತಂದ್ರೆ ನಿಮಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಂದ್ರೆ ಫೇಸ್ಬುಕ್ ಅಲ್ಲಿ ಮಾರ್ಕೆಟ್ ಪ್ಲೇಸ್. ಓಕೆನಾ. ಮಾರ್ಕೆಟ್ ಪ್ಲೇಸ್ ಅಲ್ಲಿ ನೀವು ಪ್ರಾಡಕ್ಟ್ ಅನ್ನ ಲಿಸ್ಟ್ ಮಾಡಿದ್ರೆ ಸಾಕು, ನಿಮ್ಗಲ್ಲಿ ಆರ್ಡರ್ಸ್ ಗಳು ಸಿಗ್ತಾನೆ ಇರುತ್ತೆ. ಓಕೆನಾ. ಸೊ ಅವರು ಆರ್ಡರ್ ಮಾಡ್ಕೊಳ್ಳೋ, ನಿಮ್ಗೆ ಹೆಂಗೆ ಮಾರ್ಜಿನ್ ಅಮೌಂಟ್ ನೀವು ಕಲೆಕ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ನೋಡಿ, ತುಂಬಾ ಜನ ಅನ್ಕೋಬಹುದು, ಸೊ 100 ರೂಪೀಸ್ ಎಕ್ಸ್ಟ್ರಾ ಸೇರಿಸೋದು ಅದು ಸ್ಕ್ಯಾಮ್ ತರ ಅಲ್ವಾ, ಮೋಸ ಅಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ಬೋದು. ಬಟ್ ಒಂದ್ ತಿಳ್ಕೊಳ್ಳಿ, ನಿಮ್ಮ ಅಮೌಂಟಿಗೆ ನೀವೇನ್ ಮಾಡ್ತಾ ಇದ್ದೀರಾ, ಅವರಿಗೆ ಆರ್ಡರ್ ಮಾಡಿ ಕೊಡ್ತಾ ಇದ್ದೀರಾ. ಅವ್ರ ಅಡ್ರೆಸ್ ತಗೊಂಡು, ಪ್ರಾಡಕ್ಟ್ ಅನ್ನ ತಗೊಂಡು, ಎಲ್ಲದನ್ನು ಅವ್ರ ಸೈಜು ಪ್ರತಿಯೊಂದನ್ನು ತಗೊಂಡು, ಅವ್ರ ಯಾವುದೇ ರಿಸ್ಕ್ ಇಲ್ಲದೆ ನೀವೇ ಆರ್ಡರ್ ಮಾಡಿ ಅವ್ರ ಮನೆಗೆ ಡೈರೆಕ್ಟ್ ಆಗಿ ಕಳ್ಸಿಕೊಡ್ತಾ ಇದ್ದೀರಾ. ಸೊ ಅವ್ರ ಮನೆಗೆ ನೀವು ಡೈರೆಕ್ಟ್ ಆಗಿ ಕಳ್ಸಿಕೊಡ್ತಾ ಇರೋದಕ್ಕೆ ನೀವು ತಗೊಳ್ತಿರುವಂತಹ ಫೀಸ್
ಅಷ್ಟೇ. ಓಕೆನಾ. ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಮೋಸ 100 ರೂಪೀಸ್ ಸೇರಿಸ್ಬಿಟ್ವಿ ಏನು ಆ ಥರ ಏನಿಲ್ಲ. ಅಕಸ್ಮಾತ್ ಅವರು ರಿಟರ್ನ್ ಮಾಡಬೇಕು ಅಂತ ಅಂದ್ರು ನಿಮಗೆ ಕಾಲ್ ಮಾಡಬೇಕು, ನಿಮಗೆ ಮೆಸೇಜ್ ಮಾಡಬೇಕು. ಸೊ ನಿಮ್ಗೆ ಹೇಳಿದ್ರಾಗ ನೀವೇ ಅದನ್ನ ರಿಟರ್ನ್ ಮಾಡಬೇಕು, ಇಲ್ಲ ಎಕ್ಸ್ಚೇಂಜ್ ಮಾಡೋದಾದ್ರೆ ಎಕ್ಸ್ಚೇಂಜ್ ಮಾಡಬೇಕು. ಸೊ ಅದಕ್ಕೆ ನೀವು ತಗೊಂತಿರುವಂತಹ ಫೀಸ್, ಇನ್ಕಮ್ ಅಷ್ಟೇ. ಓಕೆನಾ. ಇದು ಒಂದು ಬಿಸ್ನೆಸ್. ಯಾರೋ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಇದನ್ನ ನೀವು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇರೋದು. ಏನೋ ಸ್ವತಃ ಮೀಶೋ ಕಂಪ್ನಿಯವರೇ ಈ ಒಂದು ಬಿಸ್ನೆಸ್ ಅನ್ನ ಮಾಡಕ್ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಅದೆಲ್ಲ ಮೋಸ ಆಗುತ್ತೆ ಗೈಸ್. ಓಕೆನಾ. ಸೊ ಇವಾಗ ನಾನು ನನ್ನ ಇನ್ಕಮ್ ಪ್ರೂಫ್ ಅನ್ನ ತೋರಿಸ್ಬಿಡ್ತೀನಿ. ಸೊ ಇವಾಗ ಫಸ್ಟ್ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಂಕ್ ಅಂಡ್ UPI ಡೀಟೇಲ್ಸ್ ಎಲ್ಲ ಪೇಮೆಂಟ್ ಅಂಡ್ ರೀಫಂಡ್ ಮೇಲೆ ಬರೋಣ. ಸೊ ನೋಡಿ ಯಾವ್ಯಾವ ಪ್ರಾಡಕ್ಟ್ ಇಂದ ಯಾವ್ಯಾವಾಗ ಬಂದಿದೆ ಅಂತ ಹೇಳಿ ನೋಡಿ. ಇನ್ಕಮ್ ಪ್ರೂಫ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೀಸೆಂಟ್ ಆಗಿರೋದು ಅಷ್ಟೇ ಇರುತ್ತೆ, ಫುಲ್ಲು ಟೋಟಲ್ ಆಗಿರೋದಿಲ್ಲ. ಓಕೆನಾ. ಪೇಮೆಂಟ್ ಮೋಡ್ ಬಂದು ನೀವು ಗೂಗಲ್ ಪೇ, ಫೋನ್ ಪೇ, UPI ಸೇರಿಸ್ಬೋದು. ಅದು ಬಿಟ್ಟರೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಕೂಡ ಸೇರಿಸ್ಬೋದು ಗೈಸ್. ಓಕೆನಾ. ಸೊ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ರೀಸೆಲ್ಲಿಂಗ್ ವರ್ಕ್ ಯಾವ ರೀತಿ ಮಾಡೋದು ಅಂತ ಹೇಳಿ. ಅಕಸ್ಮಾತ್ ಈಗ ನಾನು ತಿಳಿಸ್ಕೊಡುವಂತಹ 4 ವರ್ಕ್ಗಳಲ್ಲಿ ನಿಮ್ಗೆ ಯಾವ ವರ್ಕ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಡೀಟೇಲ್ ಆಗಿ ಆ ಒಂದು ವರ್ಕ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗೈಸ್, ಇನ್ನು ಎರಡನೇದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಈಗಂತೂ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ. ಪ್ರತಿಯೊಬ್ರು ಕೂಡ ತಮ್ಮ ಫ್ರೀ ಟೈಮ್ ಅಲ್ಲಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಮೀಶೋ ಕಂಪ್ನಿ ಮೂಲಕ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅಫಿಲಿಯೇಟ್ ಅಂದ್ರೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನೀವು ಸೋಷಿಯಲ್ ಮೀಡಿಯಾನ ಓಪನ್ ಮಾಡಿದಾಗ ನಿಮ್ಗಲ್ಲಿ ಸಾಕಷ್ಟು ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಈ ಒಂದು ಪ್ರಾಡಕ್ಟ್ ಅನ್ನ ನಾನು ಮೀಶೋ ಕಂಪ್ನಿಯಿಂದ ಬೈ ಮಾಡಿದ್ದೀನಿ, ಕೇವಲ ಇಷ್ಟು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟ್ ಇದಕ್ಕೆ ಬೆಸ್ಟ್, ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ ಅಂತ ಹೇಳಿ ಸಾಕಷ್ಟು ವಿಡಿಯೋಸ್ಗಳನ್ನ ನೀವು ನೋಡ್ತಾ ಇರ್ತೀರಾ. ಸೊ ಅದೇ ರೀತಿಯಲ್ಲಿ ಸಾಕಷ್ಟು ಜನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆರ್ಡರ್ ಕೂಡ ಮಾಡ್ಕೊಂಡಿರ್ತೀರಾ. ಸೊ ಅದೇ ತರನೇ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡಿರ್ತೀರಲ್ಲ, ಸೊ ಆಗ ಆ ಒಂದು ವಿಡಿಯೋ ಹಾಕಿರ್ತಾರಲ್ಲ ಅವರಿಗೆ ಕಮಿಷನ್ ಹೋಗುತ್ತೆ. ಓಕೆನಾ. ಸೊ ನೀವು ಅಫಿಲಿಯೇಟ್ ನ ಸ್ಟಾರ್ಟ್ ಮಾಡಾದ್ಮೇಲೆ ನಿಮ್ಗೆ ಒಂದು ಅಫಿಲಿಯೇಟ್ ಲಿಂಕ್ ಸಿಗುತ್ತೆ. ಓಕೆನಾ. ಆ ಲಿಂಕ್ ಅನ್ನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಂಡು ಪ್ರಾಡಕ್ಟ್ ರಿವ್ಯೂಸ್ ನ ಕೊಡೋದ್ರ ಮೂಲಕ ಜನಕ್ಕೆ ತಿಳಿಸ್ಬೇಕು, ಈ ತರ ಈ ಪ್ರಾಡಕ್ಟ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಅಂತ ಹೇಳಿ ಆ ಒಂದು ಪ್ರಾಡಕ್ಟ್ ಲಿಂಕ್ ಅನ್ನ ಅವ್ರಿಗೆ ಶೇರ್ ಮಾಡಿದಾಗ ಇಂಟ್ರೆಸ್ಟೆಡ್ ಇರೋರು ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಳ್ತಾರೆ. ಆ ರೀತಿ ನಿಮ್ಮ ಅಫಿಲಿಯೇಟ್ ಲಿಂಕ್ ಅನ್ನ ಯಾರೇ ಕ್ಲಿಕ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಕಮಿಷನ್ ಸಿಗ್ತಾ ಹೋಗುತ್ತೆ. ಓಕೆನಾ. ಅಕಸ್ಮಾತ್ ಯಾರಾದ್ರೂ ನಿಮ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆರ್ಡರ್ ಮಾಡ್ಕೊಂಡು ಆ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂತ ಹೇಳಿ ಏನಾದ್ರು ರಿಟರ್ನ್ ಮಾಡಿದ್ರೆ ಇಲ್ಲ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಸಿಗಲ್ಲ. ಅದು ನಿಮ್ಗೆ ಬಂದಿರೋ ಕಮಿಷನ್ ಕೂಡ ರಿಟರ್ನ್ ಆಗುತ್ತೆ. ಓಕೆನಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಕಮಿಷನ್ ಸಿಗ್ಬೇಕು ಅಂತ ಅಂದ್ರೆ ನಿಮ್ ಲಿಂಕ್ ಇಂದ ಆರ್ಡರ್ ಮಾಡ್ಕೋಬೇಕು. ಆರ್ಡರ್ ಮಾಡ್ಕೊಂಡಾದ್ಮೇಲೆ ಆ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬಾರ್ದು, ಕ್ಯಾನ್ಸಲ್ ಮಾಡಬಾರ್ದು. ಓಕೆನಾ. ಹಾಗಿದ್ರೆ ಈ ಒಂದು ಜಾಬ್ ಅನ್ನ ಮೀಶೋ ಕಂಪ್ನಿಯಲ್ಲಿ ಹೇಗೆ ಸ್ಟಾರ್ಟ್ ಮಾಡೋದು? ಸೊ ಸಿಂಪಲ್ ಗೈಸ್. ಇವಾಗ ಮೀಶೋ ಕಂಪ್ನಿಯಲ್ಲಿ ನಿಮ್ಗೆ ಸಾಕಷ್ಟು ಪ್ರಾಡಕ್ಟ್ಗಳು ಅಫಿಲಿಯೇಟ್ ಅಂತಾನೆ ಕಾಣಿಸ್ತಾ ಇರುತ್ತೆ. ಸೊ ನೋಡಿ ಅಫಿಲಿಯೇಟ್. ಸೊ ಎಷ್ಟು ಕಮಿಷನ್ ಸಿಗುತ್ತೆ ಅಂತ ನೋಡಿದ್ರೆ ಇಲ್ಲಿ ಕಮಿಷನ್ ಕೂಡ ಆಡ್ ಮಾಡಿರ್ತಾರೆ. ಸೊ ಈ ಒಂದು ಕಾಜಲ್ಗೆ ನೋಡಿ 6% ಕಮಿಷನ್ ಇದೆ, ಈ ಒಂದು ಚಾಕುಗೆ 4% ಕಮಿಷನ್, ಈ ಒಂದು ಕುರ್ತಾ ಸೆಟ್ಗೆ 7.2 ಕಮಿಷನ್. ಓಕೆನಾ. ಸೊ ಈ ಒಂದು ಪ್ರಾಡಕ್ಟ್ ಅನ್ನ ನಾವು ಯಾವ ರೀತಿ ವಿಡಿಯೋ ಮಾಡೋದು ಅಂತ ನೋಡಿದ್ರೆ, ಈ ಒಂದು ಪ್ರಾಡಕ್ಟ್ ಅನ್ನ ನೀವು ಪರ್ಚೇಸ್ ಮಾಡಿಕೊಂಡು ಅದ್ರ ರಿವ್ಯೂ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋದು. ಓಕೆನಾ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬೈ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ ಫೋಟೋ, ಈ ಒಂದು ಕ್ಯಾಟಲಾಗ್ ಫೋಟೋನೇ ತಗೊಂಡು ನೀವು ಮಾಡ್ಕೋಬಹುದು. ಫೋಟೋ ತಗೊಂಡು ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಾಡಕ್ಟ್ ಅನ್ನ ಬೈ ಮಾಡಿ ನೀವು ವಿಡಿಯೋ ಮಾಡೋದು ಬೆಸ್ಟ್. ಇನ್ನು ಮೀಶೋ ಕಂಪ್ನಿಯಲ್ಲಿ ಪ್ರಾಡಕ್ಟ್ ಅನ್ನ ಬೈ ಮಾಡಿ ರಿವ್ಯೂ ವಿಡಿಯೋನ ಮಾಡಿಕೊಂಡು ಮತ್ತೆ ಪುನಃ ನೀವು ಆ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬಹುದು. ಆ ಆಪರ್ಚುನಿಟಿಯನ್ನು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋರಿಗೆ ಕೊಟ್ಟಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ನೀವು ನಿಮ್ದೇ ಆದಂತಹ ಒಂದು ಜಾಯಿನ್ ಮಾಡ್ಕೋಬೇಕು. ಮೀನ್ಸ್ ಇಲ್ಲಿ ನೋಡಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ ಮೀಶೋ ಕಂಪ್ನಿಯಲ್ಲಿ. ಇದಕ್ಕೆ ನೀವು ಮೊದಲು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆದಮೇಲೆ ಓಪನ್ ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕು, ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ಇಲ್ಲಿ ಲಿಂಕ್ ಮಾಡಬೇಕು. ಓಕೆನಾ. ಸೊ ಇನ್ಸ್ಟಾಗ್ರಾಮ್ ಕಂಪಲ್ಸರಿ ಇರಲೇಬೇಕು. ಇನ್ಸ್ಟಾಗ್ರಾಮಲ್ಲಿ ಇಷ್ಟೇ ಫಾಲೋವರ್ಸ್ ಇರಬೇಕು ಅಂತ ಎಲ್ಲೂ ಕೇಳಿಲ್ಲ. ಒಟ್ಟು ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇರಬೇಕು. ಇನ್ಸ್ಟಾಗ್ರಾಮ್ ಅನ್ನ ನೀವು ಕ್ರಿಯೇಟರ್ ಕ್ಲಬ್ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆನಾ. ಮಾಡ್ಕೊಂಡಾದ್ಮೇಲೆ ನೋಡಿ, ಸೊ ಇಲ್ಲಿ
ಹಾಗೆ ಕೆಳಗಡೆ ಸ್ಕ್ರಾಲ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದೀರಾ ಆಟೋಮೆಟಿಕ್ಲಿ DM ಅಂತ ಇರುತ್ತೆ. ಮೀನ್ಸ್ ಯಾವ ರೀತಿ ಅಂತಂದ್ರೆ, ಈಗ ನಿಮ್ಮ ಪ್ರಾಡಕ್ಟಿಗೆ ಯಾರೇ ಒಬ್ರು ಕಮೆಂಟ್ ಮಾಡಿದ್ರು ಅವರಿಗೆ ತಾನಾಗೆ ಲಿಂಕ್ ಶೇರ್ ಆಗಬೇಕು, ಆ ರೀತಿ ಇಲ್ಲಿ ಆಟೋಮೆಟಿಕ್ DM ಅಂತ ಇರುತ್ತೆ. ಇದನ್ನ ನೀವು ಎನೇಬಲ್ ಮಾಡ್ಕೊಂಡ್ರೆ ಮುಗಿತು, ಆಫ್ ಆಗಿರೋದನ್ನ ಎನೇಬಲ್ ಮಾಡ್ಕೊಂಡ್ರೆ ಮುಗೀತು. ಸೊ ಎನೇಬಲ್ ಮಾಡ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ಬೇಕು. ಅಪ್ಲೋಡ್ ಮಾಡಾದ್ಮೇಲೆ ನಿಮ್ಗೆ ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ ಅಂತ ಇರುತ್ತಲ್ವಾ, ಸೊ ಇಲ್ಲಿ ಸೆಂಡ್ ಪ್ರಾಡಕ್ಟ್ ಟು DM ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ, ನೀವು ಇನ್ಸ್ಟಾಗ್ರಾಮ್ ಅನ್ನ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀರಾ ಎಲ್ಲಾ ವಿಡಿಯೋಗಳು ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದಾದ್ಮೇಲೆ ನೀವೇನ್ ಮಾಡಬೇಕು, ಯಾವ ಪ್ರಾಡಕ್ಟ್ ರಿವ್ಯೂ ಕೊಟ್ಟಿರ್ತೀರಲ್ಲ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕೊಟ್ರೆ ನಿಮ್ಗೆ ಇಲ್ಲಿ ಪ್ರಾಡಕ್ಟ್ ಬರುತ್ತೆ. ಮೀಶೋ ಆರ್ಡರ್ಸ್ ಅಲ್ಲಿ ಮಾಡ್ಕೊಂಡಿರ್ತೀರಾ, ಅದ್ರ ಲಿಂಕ್ ಯಾವ್ದಾದ್ರು ಒಂದು ಹಾಕ್ಬೋದು. ಹಾಕಾದ್ಮೇಲೆ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಷ್ಟೇ, ಕಂಟಿನ್ಯೂ ಕೊಟ್ಟರೆ ಮುಗೀತು, ಆಟೋಮೆಟಿಕ್ DM ಕನೆಕ್ಟ್ ಆಗುತ್ತೆ. ಸೊ ಆ ಒಂದು ವಿಡಿಯೋಗೆ ಯಾರೇ ಕಮೆಂಟ್ ಮಾಡಿದ್ರು ಆಟೋಮೆಟಿಕ್ಲಿ ನಿಮ್ಮ ಅಫಿಲಿಯೇಟ್ ಲಿಂಕ್ ಶೇರ್ ಆಗುತ್ತೆ. ಓಕೆನಾ? ಸೊ ಆ ಥರ ಶೇರ್ ಆದಮೇಲೆ ಅವರು ಜಸ್ಟ್ ಆ ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ ಮಾಡ್ಕೊಂಡ್ರೆ ನಿಮಗೆ ಕಮಿಷನ್ ಬರ್ತಾ ಹೋಗುತ್ತೆ. ಅವ್ರೇನಾದ್ರು ರಿಟರ್ನ್ ಮಾಡಿದ್ರೆ, ಕ್ಯಾನ್ಸಲ್ ಮಾಡಿದ್ರೆ ಕಮಿಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಅಫಿಲಿಯೇಟ್ ಮಾರ್ಕೆಟಿಂಗ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನೇ ಡೌಟ್ ಇದ್ರು, ಡೀಟೇಲ್ ವಿಡಿಯೋ ಬೇಕು ಅಂದ್ರು ಕಮೆಂಟ್ ಮಾಡಿ. ಸೊ ಗೈಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಯಿತು. ನೆಕ್ಸ್ಟ್ ಬಂದು ಸೆಲ್ಲರ್ ಅಕೌಂಟ್. ಈಗ ಸಾಕಷ್ಟು ಜನ ಆಫ್ಲೈನ್ ಅಲ್ಲಿ ಅಂದ್ರೆ ನಿಮ್ಮ ಮನೆಯಿಂದಾನೆ, ಇಲ್ಲಾಂದ್ರೆ ನಿಮ್ದು ಯಾವ್ದಾದ್ರು ಬಿಸ್ನೆಸ್ ಇದ್ರೆ, ನಿಮ್ದು ಒಂದು ಶಾಪ್ ಇದ್ರೆ, ಸೊ ಆಫ್ಲೈನ್ ಅಲ್ಲಿ ನೀವೇನ್ ಮಾರಾಟವನ್ನ ಮಾಡ್ತಿರ್ತೀರಾ ಪ್ರಾಡಕ್ಟ್ಗಳು, ಯಾರ್ದಾದ್ರೂ ಒಂದು ಬಟ್ಟೆ ಶಾಪ್ ಇರುತ್ತೆ, ಸೊ ಇಲ್ಲಾಂದ್ರೆ ಏನಾದ್ರೂ ಒಂದು ಪ್ರಾಡಕ್ಟ್, ಇಲ್ಲಾಂದ್ರೆ ಗ್ರೋಸರಿದ್ ಇರ್ಬೋದು, ಸೊ ಯಾವ ಜ್ಯುವೆಲರಿ ಶಾಪ್ ಇರ್ಬೋದು, ಯಾವ ತರನಾದ್ರೂ ಆಯ್ತು, ನಿಮ್ದು ಶಾಪ್ ಇದೆ, ನಿಮ್ದೇ ಓನ್ ಪ್ರಾಡಕ್ಟ್ಗಳಿದೆ ಅಂತಂದ್ರೆ ನೀವು ಆ ಓನ್ ಪ್ರಾಡಕ್ಟ್ಗಳನ್ನ ಮೀಶೋ ಕಂಪ್ನಿಯಲ್ಲಿ ಮಾರಾಟವನ್ನ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳಿದಾವೆ ಅಲ್ವಾ. ಸೊ ಇದನ್ನೆಲ್ಲ ಏನು ಓನ್ ಬಿಸ್ನೆಸ್ ಮಾಡ್ತಿರ್ತಾರೆ ಅವರು ಕೂಡ ಇಲ್ಲಿ ಲೀಸ್ಟ್ ಮಾಡಿರ್ತಾರೆ. ಓಕೆನಾ? ಈ ರೀತಿ ಲೀಸ್ಟ್ ಮಾಡಬೇಕು ಅಂತ ಅಂದ್ರೆ ನಿಮ್ದು ಇಲ್ಲಿ ಗೋ ಟು ಸಪ್ಲೈಯರ್ ಹಬ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಒಂದು ಅಕೌಂಟ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು, ಸಪ್ಲೈಯರ್ ಹಬ್ ಅಂತ ಹೇಳಿ. ಓಕೆನಾ? ಇಲ್ಲಿ ಸೆಲ್ಲರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೆಲ್ಲರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟ್ ಏನಿರುತ್ತೆ ಅದನ್ನ ಫೋಟೋ ತೆಗೆದ್ಬಿಟ್ಟು ಇಲ್ಲಿ ಲೀಸ್ಟ್ ಮಾಡಬೇಕು. ಓಕೆನಾ? ಸೊ ಈ ರೀತಿ ಫೋಟೋಗಳನ್ನ ನೀವು ಲೀಸ್ಟ್ ಮಾಡಾದ್ಮೇಲೆ ಏನಾಗುತ್ತೆ, ಸೊ ವೇಟ್ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಇಲ್ಲಿ ನೋಡಿ, ಇಲ್ಲಿ ನಾನೊಂದು 2 ಶಾಪ್ಗಳನ್ನ ನಿಮಗೆ ತೋರಿಸೋದಕ್ಕೋಸ್ಕರನೇ ಫಾಲೋ ಮಾಡ್ತಾ ಇದ್ದೀನಿ. ವಿಷ್ಣು ಕ್ರಿಯೇಷನ್ಸ್ ಅಂತ ಹೇಳಿ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ತೀನಿ. ನೋಡಿ, ಇವರು ಓನ್ ಪ್ರಾಡಕ್ಟ್ ಅನ್ನ ಮಾಡ್ತಿರೋರು. ಸೊ ಅವರ ಓನ್ ಪ್ರಾಡಕ್ಟ್ ಅನ್ನ ಮೀಶೋ ಕಂಪ್ನಿಯಲ್ಲಿ ಹಾಕಿದ್ದಾರೆ. ಸೊ ನೋಡಿ, ಈ ರೀತಿ ನಿಮ್ದೊಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಸೆಲ್ಲರ್ ಅಕೌಂಟ್. ಓಕೆನಾ? ಸೊ ಅದಾದ್ಮೇಲೆ ನಿಮ್ಮ ಪ್ರಾಡಕ್ಟ್ ಇಂದು ಕ್ಯಾಟಲಾಗ್ ಫೋಟೋ, ಏನಾದರೂ ಒಂದು ಬ್ಯಾಕ್ ಗ್ರೌಂಡ್ ಚೆನ್ನಾಗಿಟ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ನೀವು ಮೀಶೋ ಕಂಪ್ನಿಯಲ್ಲಿ ಆ್ಯಡ್ ಮಾಡೋದು. ಸೊ ಇಲ್ಲಿ ತುಂಬಾ ಜನ ಯೂಸರ್ಸ್ಗಳಿರ್ತಾರಲ್ವಾ, ಮೀಶೋ ಕಂಪ್ನಿ ಯೂಸರ್ಸ್ಗಳು, ಸಾಕಷ್ಟು ಜನ ಮೀಶೋ ಕಂಪ್ನಿಯಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಆರ್ಡರ್ ಮಾಡ್ಕೊಳ್ತಾನೆ ಇರ್ತಾರೆ. ಸೊ ನಿಮ್ಮ ಪ್ರಾಡಕ್ಟ್ ಲೀಸ್ಟ್ ಆಗಿರುತ್ತೆ, ನಿಮ್ಮ ಪ್ರಾಡಕ್ಟ್ ಅನ್ನು ಕೂಡ ಅವರು ಕ್ಲಿಕ್ ಮಾಡಿ ಆರ್ಡರ್ ಮಾಡ್ಕೊಂಡ್ರೆ ನಿಮಗೆ ದುಡ್ಡು ಬರುತ್ತೆ. ಓಕೆನಾ? ಸೊ ಈಗ ಆಫ್ಲೈನ್ ಅಲ್ಲಿ 239 ರೂಪಾಯಿ ಪ್ರಾಡಕ್ಟ್ ಅನ್ನ ನೀವು ಮೀಶೋ ಕಂಪ್ನಿಯಲ್ಲಿ ಹಾಕ್ಬಿಟ್ಟು ನಿಮ್ಗೆ ಏನು ಕೊರಿಯರ್ ಚಾರ್ಜಸ್ ಇರುತ್ತೆ ಅದನ್ನೆಲ್ಲ ಸೇರಿಸ್ಬಿಟ್ಟು 350 ಈ ತರ ನೀವು ಮಾಡ್ಕೋಬಹುದು. ಸೊ ಒಳ್ಳೆ ಪ್ರಾಫಿಟ್ ಕೂಡ ಸಿಗುತ್ತೆ. ಓಕೆನಾ? ಸೊ ಆಫ್ಲೈನ್ ಅಲ್ಲೂ ನಿಮ್ಗೆ ಆರ್ಡರ್ ಸಿಗ್ತಾ ಇರುತ್ತೆ, ಅಂಡ್ ಪ್ಲಸ್ ಮೀಶೋ ಕಂಪ್ನಿಯಲ್ಲೂ ಲೀಸ್ಟ್ ಮಾಡಿ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಮೀಶೋ ಕಂಪ್ನಿಯಲ್ಲಿ ಯಾರೇ ಆರ್ಡರ್ ಮಾಡ್ಕೊಂಡ್ಲು ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಆರ್ಡರ್ ಸಿಗ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ಆಫ್ಲೈನ್ ಪ್ಲಸ್ ಆನ್ಲೈನ್ 2 ಕಡೆನೂ ಸೆಲ್ಲರ್ ಆಗಿ ವರ್ಕ್ ಮಾಡಿ ನೀವು ಎಕ್ಸ್ಟ್ರಾ ಇನ್ಕಮ್ನ ಮಾಡ್ಬೋದು. ಓಕೆನಾ? ಸೊ ಸೆಲ್ಲರ್ ಬಗ್ಗೆನೂ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇನ್ನು ಲಾಸ್ಟ್ನೇದು ಬಂದು ರೆಫರ್ ಆ್ಯಂಡ್ ಅರ್ನ್ ಮಾಡೋದು. ಬೇರೆಯವ್ರನ್ನ ರೆಫರ್ ಮಾಡಿಬಿಟ್ಟು ಅರ್ನ್ ಮಾಡೋದು. ಸೊ ನೋಡಿ, ಜಸ್ಟ್ ಓಪನ್ ಮಾಡಿದ್ರೆ ಸಾಕು, ನಿಮ್ಗಿಲ್ಲಿ ಕಾಣಿಸ್ತಾ ಇದೆ ಟಾಪಲ್ಲಿ ನೋಡಿ, ರೆಫರ್ ಆ್ಯಂಡ್ ಅರ್ನ್ ಅಂತ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ರೆಫರ್ 3 ಆ್ಯಂಡ್ ಅರ್ನ್ 300. ಸೊ ಒಬ್ಬರನ್ನ ರೆಫರ್ ಮಾಡಿದರೆ ನಿಮ್ಗಿಲ್ಲಿ 75 ರೂಪಾಯಿ ಸಿಗುತ್ತೆ. ಸೊ ಇಬ್ಬರನ್ನ ರೆಫರ್ ಮಾಡಿದರೆ 100 ರೂಪೀಸ್, 3 ಜನನ ರೆಫರ್ ಮಾಡಿದರೆ 125 ರೂಪೀಸ್. ಸೊ ಏನು ವರ್ಕ್ ಇಲ್ಲ ಇದರಲ್ಲಿ. ಜಸ್ಟ್ ಯಾರ ಹತ್ರ ಮೀಶೋ ಅಪ್ಲಿಕೇಶನ್ ಇರೋದಿಲ್ವೋ ಅವರಿಗೆ ಮೀಶೋ ಅಪ್ಲಿಕೇಶನ್ನ ಯೂಸ್ ಮಾಡೋ ರೀತಿಯಲ್ಲಿ ಇನ್ವೈಟ್ ಮಾಡೋದಷ್ಟೇ. ಅವರು ನೀವು ಏನು ಇನ್ವೈಟ್, ನಿಮ್ಮ ರೆಫರಲ್ ಲಿಂಕ್ ಏನಿದೆ ಇಲ್ಲಿ, ಜಸ್ಟ್ ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಷ್ಟೇ. ಓಕೆನಾ? ಸೊ ಅವ್ರು ಏನಾದರೂ ನಿಮ್ಮ ಲಿಂಕಿಂದ ಮೀಶೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಗಲ್ಲಿ ಕಮಿಷನ್ ಸಿಗುತ್ತೆ. ಓಕೆನಾ? ಸೊ ಈ ಕಮಿಷನ್ ಬಗ್ಗೆ ಇಲ್ಲಿ ಡೀಟೇಲ್ ಆಗಿದೆ. ಓಕೆನಾ? ವಿ ರಿಸೀವ್ಡ್ ಮನಿ ವಿದಿನ್ 7 days ಆಫ್ಟರ್ ಫ್ರೆಂಡ್ ರಿಸೀವ್ ದೇರ್ ಆರ್ಡರ್.
ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಕಮಿಷನ್ ಸಿಗಬೇಕು ಅಂತ ಅಂದರೆ ನೀವೇನು ರೆಫರಲ್ ಮಾಡಿರ್ತೀರಲ್ವಾ, ಅವರು ಮೀಶೋ ಕಂಪ್ನಿಯಲ್ಲಿ ಏನಾದರೂ ಆರ್ಡರ್ ಮಾಡ್ಕೋಬಹುದು. ಆರ್ಡರ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಫಸ್ಟ್ ಇನ್ಕಮ್ ಅನ್ನೋದು ಸಿಗುತ್ತೆ. ಸೊ ಅವರು ಆರ್ಡರ್ ಮಾಡ್ಕೊಂಡಂಗೆ ಕೂಡ ನಿಮ್ಗೆ ಇನ್ಕಮ್ ಸಿಗ್ತಾ ಹೋಗುತ್ತೆ, ಸೆಕೆಂಡ್ ರೆಫರಲ್ ಆ ಥರ. ಓಕೆನಾ? ಸೊ ಟೋಟಲ್ ಆಗಿ ನೀವು ರೀಸೆಲ್ಲಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಸೆಲ್ಲರ್ ಅಕೌಂಟ್, ಹಾಗೆ ರಿಫರ್ ಮಾಡಿ ಕೂಡ ಅರ್ನ್ ಮಾಡ್ಬೋದು. ಓಕೆನಾ? ಸೊ ಈ ರೀತಿ 4 ರೀತಿಯಲ್ಲಿ ನೀವು ಮೀಶೋ ಕಂಪ್ನಿಯಲ್ಲಿ ಕೆಲಸವನ್ನ ಮಾಡಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಗೈಸ್. ಈ 4 ರೀತಿಯ ಕೆಲಸದಲ್ಲಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಯಾವುದ್ರ ಬಗ್ಗೆನಾದರೂ ಡೀಟೇಲ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತಿಳಿಸ್ತೀನಿ. ಹಾಗೆ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಸೆಲೆಕ್ಟ್ ಮಾಡಿಕೊಂಡು ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.